ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. 10ನೇ ಅಧ್ಯಾಯ, ಕೀರ್ತನೆಗಳು 10ನೇ ಅಧ್ಯಾಯ 17ನೇ ವಚನ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯಗಳನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಹಲ್ಲೆಲೂಯಾ. ಸೊ ಇಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನು. ಹಲ್ಲೆಲೂಯಾ. ನಾವು ಪ್ರತಿಯೊಂದು ದೇವರ ಹತ್ರ ಕೋರಿಕೆ ಇಡ್ತೇವೆ ಅಲ್ವಾ? ಪ್ರಾರ್ಥನೆ ಸಮಯದಲ್ಲಾಗಿರ್ಬೋದು, ಅಲ್ಲವೇ ಕಷ್ಟ ಕಾಲದ ಸಮಯದಲ್ಲಾಗಿರ್ಬೋದು. ಈ ಕೋರಿಕೆಯನ್ನು ನಾವು ಇಡ್ತೀವಿ ದೇವರ ಹತ್ರ. ಅಪ್ಪ, ನನಗೆ ಇದು ಕೊಡು ಎಸ್ಸಯ್ಯ, ನನಗೆ ಅದು ಕೊಡು ಎಸ್ಸಯ್ಯ ಅಂತ. ಹಲ್ಲೆಲೂಯಾ. ಯಾಕೆ ಈ ಥರ ಕೇಳೋದು? ದೇವರಿಗೆ ಗೊತ್ತಿದೆ ಅಲ್ವಾ ನಿನಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ದೇವರಿಗೆ ಮೊದಲೇ ಗೊತ್ತಿದೆ. ಹಲ್ಲೆಲೂಯಾ. ನೀನು ಪ್ರತಿಯೊಂದು ಮಾತನ್ನು ಆತನ ಹತ್ರ ಕೇಳುವಾಗ ಆತನು ಕಿವಿ ಕೇಳಲಾರಿಸಿದಂತೆ ಕಿವುಡನ. ಹಲ್ಲೆಲೂಯಾ. ಕಿವಿ ಕೇಳಿಸ್ಕೊಳ್ತಾ ಇಲ್ವಾ ಆತನಿಗೆ? ಸೊ ಪ್ರತಿಯೊಂದು ಮಾತು ಕೂಡ ನೀನು ಏನೇನು ಕೇಳ್ತಾ ಇದೆಯೋ ಅದನ್ನೆಲ್ಲನೂ ಕೂಡ ಆತನು ಕೇಳಿಸ್ಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ದೇವ್ರ ಹತ್ರ ಕೋರಿಕೆ ಇಡ್ತಾ ಇದೆಯಾ, ಅದನ್ನು ನೆರವೇರಿಸ್ತಾನೆ ಇವತ್ತೆಲ್ಲ ನಾಳೆ. ಹಲ್ಲೆಲೂಯಾ. ಆತನಿಗೆ ಗೊತ್ತಿದೆ ಅಲ್ವಾ? ಹಲ್ಲೆಲೂಯಾ. ಆತನಿಗೆ ಗೊತ್ತಿದೆ ಪ್ರಿಯರೇ. ಪ್ರತಿಯೊಂದೂ ಕೂಡ ಆತನಿಗೆ ಗೊತ್ತಿದೆ ನಿನಗೆ ಏನು ಕೊಡಬೇಕು, ಏನು ಸರಿಯಾಗಿದ್ದು ಕೊಡಬೇಕು ಅಂತ. ಆದರೂ ನೀನು, ದೇವರೇ, ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ನನಗೆ ತೃಪ್ತಿ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಜಾಬಲ್ಲಿ ಇನ್ನೂ ತೃಪ್ತಿ ಸಿಗ್ತಾ ಇಲ್ಲ, ಎಜುಕೇಷನಲ್ಲಿ ಇನ್ನೂ ತೃಪ್ತಿ ಸಿಗ್ತಾ ಇಲ್ಲ, ಮಾರ್ಕ್ಸಲ್ಲಿ ಕೂಡ ಇನ್ನೂ ತೃಪ್ತಿ ಸಿಗ್ತಾ ಇಲ್ಲ ಅಲ್ವಾ? ಕೆಲಸದಲ್ಲಿ ಕೂಡ ಇನ್ನೂ ತೃಪ್ತಿ ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆಯಲ್ಲಿ ಬಿದ್ದಿದ್ದೀನಿ. ಹಲ್ಲೆಲೂಯಾ. ಇದನ್ನು ಕೋರಿಕೆ ಇಡ್ತಾ ಇದೆಯಾ ದೇವ್ರ ಹತ್ರ? ಸೊ ಇಲ್ಲಿ ನೀನು ಯಾವ ರೀತಿ ಕೇಳ್ಕೊತಾ ಇದೆಯೋ ಅದೇ ರೀತಿಯಾಗೂ ಕೂಡ ಒಬ್ಬ ಭಿಕ್ಷುಕನೂ ಕೂಡ, ಹೊಟ್ಟೆ ಹಸಿದವನು ಕೂಡ ನಿನ್ನ ಹತ್ರ ಬಂದು ಕೇಳಿದಾಗ ನೀನು ಏನು ಹೇಳ್ತೀಯ ಪ್ರಿಯರೇ? ಹಲ್ಲೆಲೂಯಾ. ನೀವೇನು ಹೇಳ್ತೀರಾ? ಚೆನ್ನಾಗಿದ್ದಾನೆ, ದುಡ್ಕೊಂಡು ತಿನ್ನೋಕೆ ಏನಾಗೈತೆ ಅವನಿಗೆ, ಭಿಕ್ಷೆ ಬೇಡ್ತಾ ಇದ್ದಾನಲ್ಲ ಅಲ್ವಾ? ಭಿಕ್ಷೆ ಬೇಡ್ತಾ ಇದ್ದಾನಲ್ವಾ? ಯಾಕಾದರೂ ಇವನು ಭಿಕ್ಷೆ ಬೇಡ್ತಾನೇನು? ಕೊಡಬಾರ್ದು ಇವನಿಗೆ ಭಿಕ್ಷೆ ಅಂತ ನಿನಗೆ ಯಾವ ರೀತಿ ಮನಸ್ಸು ಚೇಂಜ್ ಮಾಡ್ಕೊಳ್ತೀಯ ನೀನು ಅಲ್ವಾ? ಆ ಭಿಕ್ಷುಕನಿಗೆ ಊಟ ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ನಿನ್ನ ಹತ್ರ ಇದ್ದರೆ ಕೊಡಬೇಕಲ್ವಾ? ಯಾಕೆ ಕೊಡೋದಿಲ್ಲ? ಸೊ ನಿನ್ನ ಹತ್ರ ಅವನು ಭಿಕ್ಷೆ ಬೇಡ್ತಾ ಇದ್ದಾನೆ, ಅದೇ ರೀತಿ ನೀನು ಕೂಡ ಭಿಕ್ಷೆ ಬೇಡ್ತಾ ಇದ್ದೀಯ. ನಾವೆಲ್ಲರೂ ಕೂಡ ಭಿಕ್ಷೆ ಬೇಡ್ತಾ ಇದ್ದೀವಿ. ಅದಕ್ಕೆ ದೇವರು ಕೂಡ ಯೋಚನೆ ಮಾಡ್ತಾ ಇದ್ದಾನೇನು? ಹಲ್ಲೆಲೂಯಾ. ಸೊ ನೀನಿಲ್ಲಿ ಭಿಕ್ಷೆ ಯಾವ ರೀತಿ ಕೊಡಬೇಕೋ ಕೊಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೀಯಲ್ವಾ? ಸೊ ಅದೇ ರೀತಿಯಾಗಿ ದೇವರು ಕೂಡ ನಿನ್ನ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ ಏನು? ಹಲ್ಲೆಲೂಯಾ. ನೀನು ಒಬ್ಬನಿಗೆ ಹೊಟ್ಟೆ ಹಸಿದವನಿಗೆ ಊಟ ಕೊಡಲಿಲ್ಲ, ಭಿಕ್ಷೆ ಕೇಳ್ದನಿಗೆ ₹1 ಕೂಡ ಭಿಕ್ಷೆ ಕೊಡಲಿಲ್ಲ, ನಿನ್ನ ಹತ್ರ ಇದ್ದರೂ ಕೂಡ ನೀನು ಕೊಡಲಿಲ್ಲ. ಅದೇ ರೀತಿಯಾಗಿ ದೇವರು ಕೂಡ ನಿನ್ನನ್ನು ಪರೀಕ್ಷೆ ಮಾಡ್ತಿದ್ದಾನಲ್ವ ಇಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರ್. ಆತನು ಪರೀಕ್ಷೆ ಮಾಡ್ತಾ ಇದ್ದಾನೆ ನಿನ್ನನ್ನು. ನೀನು ಕೂಡ ಭಿಕ್ಷೆ ಕೇಳ್ತಾ ಇದೆಯಾ? ನಾವೆಲ್ಲರೂ ಕೂಡ ದೇವ್ರ ಹತ್ರ ಭಿಕ್ಷೆ ಕೇಳ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ಭಿಕ್ಷುಕ ನಿನ್ನ ಹತ್ರ ಬೇಡ್ತಾನೆ, ನೀನು ದೇವ್ರ ಹತ್ರ ಬೇಡ್ತೀಯ, ಅಷ್ಟೇ ಅಲ್ವಾ? ಸೊ ಯಾಕೆ ಭಿಕ್ಷುಕ ನಿನ್ನ ಹತ್ರ ಭಿಕ್ಷೆ ಬೇಡ್ತಾನೆ ಅಂದರೆ ನೀನೇ ಅವನಿಗೆ ದೇವರಾಗಿ ಕಾಣ್ತೀಯ. ಹಲ್ಲೆಲೂಯಾ. ನನ್ನ ಪಾಲಿನ ದೇವರಪ್ಪ, ನನಗೆ ಹೊಟ್ಟೆ ಹಸಿದ್ರೆ ಊಟ ಕೊಡ್ತಾರೇನೋ ಅಂತ ನಿನ್ನ ದೇವ್ರ ರೂಪದಾಗಿ ಆತನ ಕಾಣ್ತಾನೆ ಅಲ್ಲಿ. ಹಲ್ಲೆಲೂಯಾ. ನೀನು ಭಿಕ್ಷೆ ಬೇಡುವಾಗ ದೇವರನ್ನ ಯಾವ ರೀತಿ ಬೇಡ್ತೀಯ ಅಲ್ವಾ? ನನಗೆ ದೇವರನ್ನು ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ತಾನೇ ಕೇಳ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್. ಅದೇ ರೀತಿಯಾಗಿ ಒಬ್ಬ ಭಿಕ್ಷುಕನು ಕೂಡ ನಿನ್ನ ಸ್ಥಾನದಲ್ಲಿ, ಹಲ್ಲೆಲೂಯಾ, ದೇವರ ಸ್ಥಾನದಲ್ಲಿ ನೀನಿಟ್ಟು, ಅಪ್ಪ ದೇವ್ರ ಥರ ಬಂದು ನನಗೆ ಕಾಪಾಡ್ದ, ದೇವ್ರ ಥರ ಬಂದು ನನಗೆ ಸಹಾಯ ಮಾಡ್ತಿದ್ದಾನೆ, ದೇವ್ರ ಥರ ಬಂದು ನನಗೆ ಊಟ ಕೊಟ್ಟು ಹಸಿದಾಗ, ಹಲ್ಲೆಲೂಯಾ, ಆತನು ಆ ರೀತಿಯಾಗಿಯೂ ಕೂಡ ಹೇಳ್ಕೊಳ್ತಿರ್ತಾನೆ ಅಲ್ವಾ? ಆದರೂ ನೀನು ಭಿಕ್ಷೆ ಕೊಡೋದಿಲ್ಲ. ಹಲ್ಲೆಲೂಯಾ. ಆದರೂ ಕೂಡ ನೀನು ಭಿಕ್ಷೆ ಕೊಡೋದಿಲ್ಲ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರನ್ನು ನ್ಯಾಯವನ್ನು ವಿಚಾರಿಸುತ್ತಿ. ಹಲ್ಲೆಲೂಯಾ. ಅವ್ರನ್ನ ದೇವರು ಕೂಡ ಸಾಕ್ತಾ ಇದ್ದಾನೆ ರೀ.
ನೀನು ಭಿಕ್ಷೆ ಕೊಡ್ತೀಯೋ ಇಲ್ವೋ ಅಂತ ದೇವ್ರು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಷ್ಟೇ. ನೀನು ಅನ್ಕೋಬೋದು, ಹಾಗಾದರೆ ನಾನು ಊಟ ಕೊಟ್ರೇ, ನಾನು ದುಡ್ಡು ಕೊಟ್ರೇ ಅವನಿಗೆ ಹೊಟ್ಟೆ ತುಂಬುತ್ತೆ ಅಂತ ನೀನು ಗರ್ಭ ಪಟ್ಕೋಬೋದು, ಇಲ್ಲಿ ಯೋಚನೆ ಮಾಡ್ಬೋದು, ಥಿಂಕ್ ಮಾಡ್ಬೋದು. ಬಟ್ ಆದರೆ ಇಲ್ಲ, ದೇವರು ಸಾಕ್ತಾನೆ ಅವರನ್ನು. ಹಲ್ಲೆಲೂಯಾ. ಪ್ರಪಂಚವು ಪ್ರತಿಯೊಂದು ಪಕ್ಷಿ, ಪ್ರಾಣಿ, ಜೀವ ಜಂತುಗಳನ್ನು ಸಹ ಆತನವಕ್ಕೆ ಊಟ ಆಹಾರ ಕೊಡ್ತಾನೆ. ಬಟ್ ಆದರೆ ದೇವರಿನಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾನೆ, ನೀನು ಭಿಕ್ಷುಕರಿಗೆ ಯಾವ ರೀತಿಯಾಗಿ ನೋಡ್ಕೊಳ್ತೀಯ ಅಂತ. ಯಾಕೆಂದರೆ ನಾವೆಲ್ಲರೂ ಕೂಡ ಆತನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀವಿ ಅಲ್ವಾ. ಸೊ ಆ ಭಿಕ್ಷೆ ಏನೇನೊಂದು ನಮಗೂ ಕೂಡ ಗೊತ್ತು. ಆ ಭಿಕ್ಷೆ ನಮಗೆ ಸಿಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ? ಇನ್ನೂ ಕಣ್ಣೀರಾಗ್ತೀವಿ. ಕೊಡ್ತಾನೇನೋ, ಇವತ್ತು ಕೊಡ್ತಾರೇನೋ, ನಾಳೆ ಕೊಡ್ತಾರೇನೋ ಅಂತ ಆ ಸಮಯಕ್ಕಾಗಿ ವೇಟ್ ಮಾಡ್ತೀಯ ಅಲ್ವಾ. ಹಲ್ಲೆಲೂಯ. ಸೊ ಅದೇ ರೀತಿ ಒಬ್ಬ ಭಿಕ್ಷಕನೂ ಕೂಡ ಅದೇ ರೀತಿಯಾಗಿ ನನಗೂ ಕೂಡ ಕೊಡ್ತಾರೇನೋ, ಇವತ್ತು ಕೊಡ್ತಾರೇನೋ, ನಾಳೆ ಕೊಡ್ತಾರೇನೋ ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಅಲ್ವಾ. ಹಲ್ಲೆಲೂಯ. ಸೊ ದೇವರಲ್ಲಿ ಮಾತಾಡ್ತಿದ್ದಾನೆ ಪ್ರಿಯರೇ. ಭಿಕ್ಷುಕರನ್ನು ಕೂಡ ನಾವು ಯಾವ ರೀತಿಯಾಗಿ ಕಡೆಗಣಿಸ್ಬಾರ್ದು ರೀ. ಹಲ್ಲೆಲೂಯ. ದೇವರು ಅವ್ರ ಮುಖಾಂತರ ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಎನ್ನುವಾಗ ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗ್ತೀಯೋ ಫೇಲ್ ಆಗ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನೀನು ಪಾಸ್ ಆಗಬೇಕು, ದೇವರು ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಬಂದು ಇಡ್ತಾನೆ ಅಲ್ವಾ. ಆದರೂ ನಿನಗೆ ಗ್ರಹಿಸ್ಕೊಳ್ಳೋದಿಲ್ಲ. ಹೊಟ್ಟೆ ಹಸಿದು ಬಂದರೆ ಊಟ ಕೊಡೋದಿಲ್ಲ. ನನಗೇ ಇಲ್ಲ ನಿನಗೇನು ಕೊಡಲಿ ಅಲ್ವಾ. ಇದೇ ಡೈಲಾಗ್ ರೀ ನಾವೆಲ್ಲರೂ ಹೇಳೋದು. ನನಗೇ ಇಲ್ಲ ಹೋಗಪ್ಪ, ನಿನಗೇನು ಕೊಡಲಿ ಅಂತ. ನಿನಗೆ ಎಷ್ಟಿದೆಯೋ ಅಷ್ಟದ್ರಲ್ಲಿ ಸ್ವಲ್ಪ ಕೊಡು, ಅದಕ್ಕಿಂತ ದೇವರು ಹೆಚ್ಚಾಗಿ ಕೊಡ್ತಾರೆ ನಿನಗೆ ಅಲ್ವಾ. ನೀನೇ ಕೈ ಬಿಗಿ ಮಾಡಿ ಹಿಡ್ಕೊಂಡ್ರೆ ನಿನಗೆ ಯಾವ ರೀತಿಯಾಗಿ ಕೊಡಬೇಕು ದೇವರು, ಆತನ್ನು ಕೂಡ ಬಿಗಿ ಮಾಡಿ ಹಿಡ್ಕೊಳ್ತಾನೆ ಅಲ್ವಾ. ನೀನು ಯಾವ ರೀತಿಯಾಗಿ ಬಿಗಿ ಮಾಡ್ಕೊಳ್ತೀಯೋ ಆತನು ಕೂಡ ಅಲ್ಲಿ ನಿನಗೆ ಬಿಗಿಯಾಗಿ ಹಿಡ್ಕೊಳ್ತಾನೆ. ನೀನು ಯಾವಾಗ ಸಲೀಸಾಗಿ ಕೊಡ್ತೀಯೋ, ದಾನ ಕೊಡ್ತೀಯೋ, ಸಲೀಸಾಗಿ ನೀನು ದಾನ ಮಾಡ್ತೀಯೋ ಇನ್ನೊಬ್ಬರಿಗೆ, ದೇವರು ಕೂಡ ನಿನಗೆ ಕೊಡ್ತಾನೆ. ಹಲ್ಲೆಲೂಯ. ಸೊ ಈ ವಾಕ್ಯ ಯಾರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಪ್ರಿಯರೇ, ಬಟ್ ದೇವರಲ್ಲಿ ಮಾತಾಡ್ತಾ ಇದ್ದಾನೆ ಇದರ ಮುಖಾಂತರ. ಕೀರ್ತನೆಗಳು 10ನೇ ಅಧ್ಯಾಯ 17ನೇ ವಚನದಿಂದ ದೇವರಲ್ಲಿ ಮಾತಾಡ್ತಿದ್ದಾರೆ. ಸೊ ಅದೇ ರೀತಿಯಾಗಿ ದೇವರ ಕಡೆಗೆ ದೃಷ್ಟಿಸು, ಮನುಷ್ಯರ ಕಡೆಗೆ ದೃಷ್ಟಿಸಬೇಡ. ನೀನು ಯೋಚನೆ ಮಾಡ್ತಾ ಇದ್ದೀಯಾ ಯಾವರನ್ನು ಯಾವ ಸ್ಥಿತಿಯಲ್ಲಿ ನೋಡಬೇಕು ಅಂತ. ಅವನು ಶ್ರೀಮಂತ ಆಗಿದ್ದರೆ ಅವನಿಗೆ ಬೇರೆ ಸ್ಟೇಟಸ್ ಕೊಡ್ತೀಯ, ಅವನು ಬಡವಾಗಿದ್ದರೆ ಅವನಿಗೂ ಬೇರೆ ಸ್ಟೇಟಸ್ ಕೊಡ್ತೀಯ. ಇಲ್ಲಿ ದೇವರೇ ಹೇಳ್ತದೇನಲ್ವಾ, ಮಣ್ಣಿನಿಂದಾದ ಮನುಷ್ಯರಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಹಲ್ಲೆಲೂಯ. ಮನುಷ್ಯರ ಮೇಲೆ ಯಾಕೆ ದೃಷ್ಟಿ ಮಾಡ್ತೀಯ ನನಗಂತೂ ಗೊತ್ತಿಲ್ಲ. ದೇವರಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯರ ಮೇಲೆ ದೃಷ್ಟಿ ಇಡ್ತಾ ಇದೆಯಾ. ಇವತ್ತು ಅವರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಟೇಟಸಲ್ಲಿ, ನಾನು ಕೂಡ ಬೆಳಿಬೇಕಪ್ಪ ನಾಳೆಗೆ. ಇದೆಲ್ವರಿ ಜನ್ರೇಷನಲ್ಲಿ, ಇವಾಗಿನ ಜನ್ರೇಷನಲ್ಲಿ ಅವರು ಒಬ್ಬರು ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಓಡಬೇಕು, ನನಗೂ ಕೂಡ ಸಿಗಬೇಕು. ಅವ್ರಿಗೆ ಎಷ್ಟು ಸಿಕ್ಕಿದೋ ಅದಕ್ಕಿಂತ ಹೆಚ್ಚಾಗಿ ನಾನು ಗಳಿಸ್ಬೇಕು. ಹಲ್ಲೆಲೂಯ. ಹೆಚ್ಚಾಗಿ ತಗೋಬೇಕು. ನಾನು ಓಡ್ತಾ ಇದೀಯ. ಈ ದುಡ್ಡಿನಿಂದ ಓಡೋದು ಬಿಟ್ಟು, ಈ ಆಸ್ತಿ ಅಂತಸ್ತಿನಿಂದ ಓಡೋದು ಬಿಟ್ಟು, ಈ ನನಗೆ ಸ್ಟೇಟಸ್ ಬೇಕಂತ ಓಡೋದು ಬಿಟ್ಟು, ಹಲ್ಲೆಲೂಯ, ನನಗೆ ಪರಲೋಕ ಬೇಕಂತ ಯಾಕೆ ಓಡ್ತಾ ಇಲ್ಲ ಅಲ್ವಾ. ಮಾತೆತ್ತಿದ್ರು ಬರೀ ನರಕ ಪರಲೋಕ ಅಂತ ಹೇಳ್ತೀರಲ್ರಿ ನೀವು ಅಂತ ಹೇಳ್ತೀರಾ. ಇಲ್ಲ ರೀ, ಯಾಕೆ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ನಾವಿಲ್ಲಿ ಜನ್ಮಿಸಿದ್ರೆ ಯಾಕೆ, ಜೀವಿಸ್ತಾ ಇರೋದು ಯಾಕೆ ಅಲ್ವಾ. ನರಕಕ್ಕೆ ಹೋಗ್ತೀವೋ ಪರಲೋಕಕ್ಕೆ ಹೋಗ್ತೀವೋ ಅಂತ ದೇವರು ನಮ್ಮನ್ನಿಲ್ಲಿ ಹಾಕಿದ್ದಾರೆ. ಸೊ ನಾವಿಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದೇ ಇರೋ ಥರ 3 ದಿನ 3 ಡೇಸ್ ಶಾಪಿಂಗ್. ಈ ಶಾಪಿಂಗ್ ಮುಗಿಸ್ಕೊಂಡು ಹೋಗಲೇಬೇಕಲ್ವ. ಅಲ್ಲಿ ಇಲ್ಲ ಪರ್ಮನೆಂಟ್ ಇರೋ ನಿನ್ನ ಜಾಗ. ಹಲ್ಲೆಲೂಯ. ಅಲ್ಲಿ ಅಲ್ವಾ ನೀನು ಇರೋದು. ಸೊ ಅದಕ್ಕಾಗಿನೇ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ಓಡ್ತಾ ಇದ್ದೀಯಾ, ದುಡ್ಡಿನಿಂದ ಓಡ್ತಾ ಇದೀಯಾ. ಹಲ್ಲೆಲೂಯ. ಮನೆ ಕಟ್ಟಬೇಕಂತ ಓಡ್ತಾ ಇದೆಯಾ, ಕಾರ್ ತೊಗೊಳ್ಬೇಕಂತ ಓಡ್ತಾ ಇದೆಯಾ. ಅವ್ರು ಇನ್ನೊಬ್ರು ಬೆಳೀತಾ ಇದ್ರಲ್ಲ, ನಾನು ಕೂಡ ಅವ್ರ ರೀತಿ ಬೆಳಿಬೇಕಂತ ಓಡ್ತಾ ಇದ್ದೀಯಾ. ಓಡೋಗ್ಬೇಡ. ಮನುಷ್ಯರನ್ನ ಕಡೆ ನೋಡಿಕೊಂಡು ಓಡೋಗ್ಬೇಡ. ಮಣ್ಣಿನಿಂದ ಆದ ಮನುಷ್ಯನ ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಲ್ಲೆಲೂಯ. ಮಣ್ಣಿನಿಂದ ಸೃಷ್ಟಿ ಮಾಡಿರುವ ದೇವರ ಕಡೆಗೆ ಓಡು, ದೇವರನ್ನು ಹುಡುಕು. ನೀನು ದೇವರಲ್ಲಿ ಹುಡುಕಿದಾಗ ಪ್ರತಿಯೊಂದು ಕೂಡ ನಿನಗೆ ಸಿಗುತ್ತೆ ಇವತ್ತಲ್ಲ ನಾಳೆ. ಹಲ್ಲೆಲೂಯ. ದೇವರು ಯೋಚನೆ ಮಾಡ್ತಾ ಇದ್ದಾನೆ. ನಾನು
ನನ್ನ ಮಗನು ನನ್ನ ಮಗಳು ಎಷ್ಟುವರೆಗೆ ಓಡ್ತಾರೆ, ಓಡಲಿ ನೋಡೋಣ. ಆಸ್ತಿಯಿಂದೆ ದುಡ್ಡಿಂದೆ ಎಷ್ಟು ಸಿಗ್ತೈತಂತ ಓಡ್ತಾರೆ ನೋಡಲಿ. ಹಲ್ಲೆಲೂಯ್ಯ, ಓಡಲಿ. ಅದಕ್ಕೆ ನಾನು ನೋಡ್ತಿದ್ದೀನಂತ ಮೋಸ್ಟ್ಲಿ ಆತ ನೋಡ್ತಾ ಇದ್ದಾನೇನು. ನೀನು ಸ್ಟಾಪ್ ಮಾಡು ಓಡೋದನ್ನು, ದುಡ್ಡಿನಿಂದ ಓಡೋದನ್ನು ಸ್ಟಾಪ್ ಮಾಡು. ಹಲ್ಲೆಲೂಯ್ಯ, ದೇವರಿಂದ ಓಡೋಕೆ ಸ್ಟಾರ್ಟ್ ಮಾಡು. ಆಗ ದುಡ್ಡು ನಿನ್ನಿಂದೇ ದೇವರು ಕಳಿಸ್ತಾನೆ. ಹಲ್ಲೆಲೂಯ್ಯ. ಆಗ ನೀನು ಒಂದೊಂದು ಪ್ರತಿಯೊಂದನ್ನು ಕೂಡ ಯೇಸುವಿನ ನಾಮದಲ್ಲಿ ತಗೊಳ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ್ಯ. ದುಡ್ಡಿನಿಂದ ಓಡಬೇಡ. ನಾಶಕರವಾದ ಗುಂಡಿಗೆ ಹೋಗಿ ಬೀಳ್ತೀಯ ದುಡ್ಡಿನಿಂದ ಓಡಿರ ಅಂದರೆ ಇವತ್ತು ದೇವರಿಂದ ಓಡು. ನಾಶನನೇ ಇಲ್ದರಂತ ಪರಲೋಕಕ್ಕೆ ಹೋಗಿ ಸೇರ್ತೀಯ. ನಿವಾಸ ಸ್ಥಾನ ಅಲ್ಲಿ ತಗೊಳ್ತೀಯ ನೀನು, ಅಲ್ವಾ? ಸೊ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ಭಿಕ್ಷುಕರನ್ನು ಕೂಡ ಕಡಿಮೆ ಆಗಿ ನೋಡಬೇಡ. ನಾನು ಕೊಟ್ರೇ ಅವ್ರು ಬಾಳ್ತಾರೆ ಅಂತ ಗರ್ವದಿಂದ ಇರಬೇಡ. ಹಲ್ಲೆಲೂಯ್ಯ. ನೀನು ಕೊಟ್ಟರೆ ನಿನಗೂ ಇನ್ನೊಬ್ರು ಕೊಡ್ತಾರಂತ ಯೋಚನೆ ಮಾಡು. ನಾನು ಕೊಟ್ಟರೆ ನನಗೆ ಯಾರು ಕೊಡ್ತಾರ್ರಿ, ಅಲ್ವಾ? ನಾವು ಕೊಟ್ಟರೆ ನನಗೆ ಯಾರು ಕೊಡ್ತಾರ? ನಾನೇ ಕೊಡಬೇಕಷ್ಟೇ, ಬೇರೆ ಯಾರನ್ನು ಕೊಡಲ್ಲ. ಯಾಕೆ ಕೊಡಲ್ಲ? ನೀನು ಇಲ್ಲಿ ಕೊಡ್ತಾ ಇದೀಯ ಅಂತಂದರೆ ದೇವ್ರು ಕೊಡ್ತಾನಲ್ವಾ? ಹಲ್ಲೆಲೂಯ್ಯ. ದೇವ್ರು ಯಾವಾಗ ಕೊಡ್ತಾರ? ಬರೀ ನಾನೇ ಕೊಡ್ತೇನೆ. ಕಷ್ಟಪಡ್ತಿರೋದು ನಾನೇ ಇಲ್ಲಿ, ದುಡಿತಾ ಇರೋದು ನಾನೇ ಇಲ್ಲಿ. ದೇವ್ರ ಭಾಗ ಏನೈತೆ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ. ನಾನು ಕಷ್ಟಪಡೋದು ನಾನಿಲ್ಲಿ, ಬೆವರು ಸುರಿಸೋದು ನಾನಿಲ್ಲಿ, ದುಡಿಯೋದು ನಾನಿಲ್ಲಿ. ನಾನು ಯಾಕೆ ಕೊಡಲಿ ಇನ್ನೊಬ್ರಿಗೆ, ಅಲ್ವಾ? ನೀನು ಈ ರೀತಿಯಾಗಿ ದುಡಿ ಅಂತ, ನೀನು ಈ ರೀತಿಯಾಗಿ ಜೀವಿಸು ಅಂತ, ನೀನು ಇದನ್ನೆಲ್ಲ ಅನುಭವಿಸ್ಬಿಟ್ಟು ಪರಲೋಕಕ್ಕೆ ಬಾ ಅಂತ ನೀನು ಸೃಷ್ಟಿ ಮಾಡಿರೋರು ಯಾರು? ಹಲ್ಲೆಲೂಯ್ಯ. ಸೃಷ್ಟಿ ಮಾಡಿರೋರು ಯಾರು? ನಮ್ಮ ತಂದೆಯಾದ ಕರ್ತನಲ್ವಾ? ಮತ್ತು ಆತನೇ ಸೃಷ್ಟಿ ಮಾಡಿದನಂತ ಅಂದಮೇಲೆ ನೀನು ಇಲ್ಲಿ ಕಷ್ಟಪಡ್ಬೇಕಂತ ಆತನೇ ಸೃಷ್ಟಿ ಮಾಡಿ ನೀನು ಕಳಿಸಿದಾನಂತ ಅಂದಮೇಲೆ ನಿನಗೆ ಕೊಡೋದಿಲ್ವ ಹಂಗಾದ್ರೆ ಆತನು? ಹಲ್ಲೆಲೂಯ್ಯ. ಆತನಲ್ಲಿ ಸಾಧ್ಯ ಇಲ್ವಾ ಕೊಡೋದಕ್ಕೆ? ಸೊ ಅದೇ ರೀತಿಯಾಗಿ ದೇವರಲ್ಲಿ ಹೇಳ್ತಿದ್ದೇನೆ ಪ್ರಿಯರೇ, ಮಕ್ಕಳೇ, ದುಡ್ಡಿನಿಂದ ಓಡಬೇಡ್ರಿ. ಹಲ್ಲೆಲೂಯ್ಯ. ರೊಕ್ಕದಿಂದ ಓಡಬೇಡ್ರಿ, ನನ್ನಿಂದೆ ಓಡಿ ಬರ್ರಿ. ನನ್ನ ವಾಕ್ಯಗಳ ದಾಹದ ಮುಖಾಂತರ ಓಡಿ ಬರ್ರಿ. ಸಭೆಗೆ ಆಗಿರ್ಬೋದು, ಸೇವಕರ ಮಾತು ಕೇಳೋದಾಗಿರ್ಬೋದು. ಹಲ್ಲೆಲೂಯ್ಯ. ಪ್ರತಿಯೊಂದು ದೇವರ ವಾಕ್ಯಗಳು ಧ್ಯಾನಿಸೋದಾಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು. ಎಲ್ಲಾದರೂ ಸೇವೆ ಮಾಡೋಕ್ಕೆ ಕರೆದ್ರೆ ಅಲ್ಲೇ ಆಗಿರ್ಬೋದು, ಯಾರಾದರೂ ಮನೆಗೆ ಪ್ರಾರ್ಥನೆ ಕರೆದ್ರೆ ಅಲ್ಲೇ ಆಗಿರ್ಬೋದು. ದಾಹದಿಂದ ಓಡ್ರಿ, ದುಡ್ಡಿನಿಂದೆ ಓಡಬೇಡ್ರಿ. ಹಲ್ಲೆಲೂಯ್ಯ. ನೀನು ಯಾವಾಗ ದಾಹದಿಂದ ಓಡ್ತೀಯೋ ನಾನು ಬಂದು ಆ ದಾಹನ ತೀರಿಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನಾವು ದುಡ್ಡಿನ ಕಡೆ ಮಕ್ಕ ನೋಡಲಾರ್ದಂತೆ, ಆಸ್ತಿ ಅಂತಸ್ತು ಕಡೆ ಗಮನ ಕೊಡಲಾರ್ದಂತೆ, ನಮಗೆ ನಮಗೆ ಎಷ್ಟಿದೆನೋ ಅಷ್ಟರಲ್ಲೇ ನಾವು ಜೀವಿಸೋಣ, ಅಲ್ವಾ? ದೇವರು ನಮಗೆ ನೆಮ್ಮದಿ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿನೇ ತಾನೇ ನಾವು ಸೃಷ್ಟಿಯಾಗಿರೋದು. ಹಲ್ಲೆಲೂಯ್ಯ. ದೇವರನ್ನು ಕೊಂಡಾಡಬೇಕು, ದೇವರ ಮಹಿಮೆ ಪಡಿಸಬೇಕು, ನೆಮ್ಮದಿಯಿಂದ ಜೀವನ ಮಾಡಬೇಕು, ಪ್ರತಿಯೊಬ್ಬರಿಗೂ ದೇವರ ಬಗ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕೆ ತಾನೇ. ಹಲ್ಲೆಲೂಯ್ಯ. ನೀನು ಇವತ್ತು ಶ್ರೀಮಂತನ ಕಡೆ ಮಕ್ಕ ನೋಡ್ತಿದ್ದೀಯ ಅಲ್ವಾ? ಹಲ್ಲೆಲೂಯ್ಯ. ಶ್ರೀಮಂತನು ಯಾವ ರೀತಿ ಇದ್ದಾನೆ, ನೀನು ಯಾವ ರೀತಿ ಇದೆಯಾ ಎಂಬುದು ಸ್ವಲ್ಪನಾದರೂ ಯೋಚನೆ ಮಾಡಿದೆಯಾ? ಇಲ್ಲ ರೀ, ನಾವು ಅವ್ರ ರೀತಿಯೇ ಬೆಳಿಬೇಕು, ಅವ್ರು ಹೆಂಗೆ ಬೆಳೆದಾರೋ ಆ ಸ್ಟೇಟಸಲ್ಲಿ ನಾನು ಕೂಡ ಬರಬೇಕಂತ ನೋಡ್ತೀಯ. ಅವನು ಸರಿಯಾಗಿ ಅನ್ನ ತಿನ್ನೋದಿಲ್ಲ, ಗೊತ್ತಾ ನಿನಗೆ? ಅವನು ಅಷ್ಟೆಲ್ಲ ಸಂಪಾದಿಸ್ತಾ ಇದ್ದಾನೆ, ಅವನ ಕೈಲಿ ಕೂತ್ಕೊಂಡು ಹೊಟ್ಟೆ ತುಂಬ ಅನ್ನ ತಿನ್ನೋದಕ್ಕಾಗೋದಿಲ್ಲ. ಹಲ್ಲೆಲೂಯ್ಯ. ನೀನು ತಿಂತೀಯ ಇವತ್ತು ಅನ್ನ? ನಿನಗೆ ಇಷ್ಟ ಬಂದಿದ್ದು ನೀನು ತಿಂತೀಯ? ಇಷ್ಟ ಬಂದು ಎಲ್ಲರೂ ತಿನ್ನೋಕ್ಕಾಗುತ್ತೆ, ಬೇಕಲ್ವ ದುಡ್ಡು ಅಂತೇಳಿ ಯೋಚನೆ ಮಾಡ್ತೀರ. ಓಕೆ, ಏನಾದರೂ ಆಗಲಿ, ಬಟ್ ಆದರೆ ಎಲ್ಲರೂ ತಿನ್ನೋದು ಒಂದೇ ಅನ್ನ ತಾನೇ ರೀ. ಹಲ್ಲೆಲೂಯ್ಯ. ಅವನು ಶ್ರೀಮಂತ ಆದವನು ಬಂಗಾರ ತಟ್ಟೆಯಲ್ಲಿ ತಿಂತಾನೆ, ಬೆಳ್ಳಿ ತಟ್ಟೆಯಲ್ಲಿ ತಿಂತಾನೆ. ನಾವು ಪ್ಲಾಸ್ಟಿಕ್ಕು ಅಥವಾ ಸ್ಟೀಲು, ಇಷ್ಟೇ ತಾನೆ. ಆದರೂ ತಿನ್ನೋದು ಒಂದೇ ತಾನೆ ಅನ್ನ. ಆದರೆ ಅವನ ಕೈಲಿ ಅದನ್ನೇ ತಿನ್ನೋಕ್ಕಾಗೋದಿಲ್ವಲ್ಲ. ಸೊ ಅದನ್ನು ಯಾಕೆ ನೀನು ಯೋಚನೆ ಮಾಡ್ತಾ ಇಲ್ಲ? ದೇವ್ರು ನನಗಿವತ್ತು ಹೊಟ್ಟೆ ತುಂಬ ತಿನ್ನೋ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾನೆ, ವರ ಕೊಟ್ಟಿದ್ದಾನಪ್ಪ ಅಂತ. ಇದು ಒಂದು ವರನ ಅಂತ ಯೋಚನೆ ಮಾಡ್ತೀಯಾ? ಹೌದು ರೀ, ವರನೇ. ಎಷ್ಟೋ ಶ್ರೀಮಂತರಿದ್ರೆ ಅವ್ರ ಉತ್ತರ ಹೋಗಿ ಕೇಳ್ರಿ ಇವತ್ತು, ನೀವು ಹೊಟ್ಟೆ ತುಂಬ ಅನ್ನ ತಿಂತೀರಾ ಅಂತ. ತಿನ್ನೋದಕ್ಕಾಗೋದಿಲ್ಲ ಅವರಿಗೆ. ಹಲ್ಲೆಲೂಯ್ಯ. ಸ್ವೀಟ್ ತಿನ್ನೋದಕ್ಕಾಗೋದಿಲ್ಲ, ಸರಿಯಾಗಿ ಅವರಿಗೆ ರುಚಿ ನೋಡೋದಕ್ಕೂ ಕೂಡ ಆಗೋದಿಲ್ಲ.
ಸಪ್ಪನ ಸಾಂಬಾರು ಆಗಿರ್ಬೋದು, ಸಪ್ಪನ ಅನ್ನ ಆಗಿರ್ಬೋದು, ಅಥವಾ ಗಂಜಿ ಆಗಿರ್ಬೋದು, ಇದನ್ನು ತಿಂತಿದ್ದಾರೆ ಅವರು, ಅಷ್ಟು ಶ್ರೀಮಂತರಾದರೂ ಕೂಡ. ಆದರೆ ನೀನು ದೇವರೇ ನೀವು ವರ ಕೊಟ್ಟಿದ್ದಾನೆ ಅನ್ನ ತಿನ್ನೋ ರೀತಿಯಾಗಿ. ಹಲ್ಲೆಲೂಯಾ. ಅದನ್ನು ನೀನು ಕಾಪಾಡ್ಕೊ. ಅದನ್ನು ಬಿಟ್ಟು ಇನ್ನೂ ನನಗೆ ದುಡ್ಡು ಬೇಕಂತ ಹೋಗ್ಬೇಡ. ದುಡ್ಡು ಬೇಕಂತ ಹೋಗಿದ್ದೆ, ದುಡ್ಡು ತಿನ್ನೋಕ್ಕಾಗುತ್ತಾ? ಅಥವಾ ಬಂಗಾರ ತಿನ್ನೋಕ್ಕಾಗುತ್ತಾ? ಅಥವಾ ಅವನ ಹತ್ರ ಅಷ್ಟು ದುಡ್ಡು ಇದೆ ಅಲ್ವಾ, ಅವನ ಹತ್ರ ದುಡ್ಡು ತಿಂತಾನ, ಬಂಗಾರ ತಿಂತಾನ? ಅವನಿಗೆ ಇನ್ನೂ ಹೇಳ್ಬೇಕಂದ್ರೆ ಹೊಟ್ಟೆ ತುಂಬ ಅನ್ನನೇ ತಿನ್ನೋದಕ್ಕೆ ಅವನ ಕೈಲಿ ಆಗ್ತಾಯಿಲ್ಲ. ಅವನಿನ್ನ ದುಡ್ಡಲ್ಲಿ ತಿಂತಾನೆ ಮಾರಾಯ. ಹಲ್ಲೆಲೂಯಾ. ನೀನಾದರೆ ಎಷ್ಟು ಚೆನ್ನಾಗಿ ಅನ್ನ ತಿಂತಿದೀಯ. ಸೊ ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ನಿನಗೆ ಎಷ್ಟು ಕೊಟ್ಟಿದ್ದೇನೋ ಅಷ್ಟರಲ್ಲಿ ತೃಪ್ತಿ ಪಡು, ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟರಲ್ಲಿ ತಗೋ. ನಿನಗೆ ಒಳ್ಳೆ ಜಾಬ್ ಸಿಕ್ಕಿದೆಯಾ, ಅದರಲ್ಲಿ ಖುಷಿ ಪಡು, ದೇವರಿಗೆ ಸ್ತೋತ್ರ ಹೇಳು, ಅದರಲ್ಲಿ ಇನ್ನೂ ಹೆಚ್ಚಾಗಿ ಫಲ ತಗೊಳ್ತೀಯ. ಹಲ್ಲೆಲೂಯಾ. ಸೊ ಬೇರೆದ ಕಡೆ ಗಮನ ಕೊಡಬೇಡ. ನಿನಗೆ ಎಷ್ಟಿದೆಯೋ ಅಷ್ಟರಲ್ಲಿ ದೇವರಿಗೆ ಸ್ತೋತ್ರ ಮಾಡು, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ದೇವರು ಕೊಡ್ತಾನೆ. ಅದನ್ನು ಬಿಟ್ಟು ಇನ್ನೂ ಬೇಕಂತ ಓಡಕ್ಕೆ ಹೋಗ್ಬೇಡ ಅಂತ ದೇವರಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೊತೆಗೂ ಮಾತಾಡಿದ್ದಾರೆ. ಸೊ ಹಾಗೂ ನನ್ನ ಜೊತೆಗೂ ಕೂಡ ಮಾತಾಡಿದ್ದಾರೆ. ನಾವು ಯಾರಿಂದ ಓಡಬೇಕು, ಯಾರಿಂದ ಓಡಬಾರ್ದು, ಯಾವುದಕ್ಕೆ ಆಸೆ ಪಡಬೇಕು, ಯಾವುದಕ್ಕೆ ಆಸೆ ಪಡಬಾರ್ದು. ಹಲ್ಲೆಲೂಯಾ. ಸೊ ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಅಮ್ಮಾನ್.